ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಟೀಮ್ ಇಂಡಿಯಾದ ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಯಶಸ್ವಿನ ರನ್ ಶತಕಗಳನ್ನ ದಾಖಲೆಯನ್ನ ಮುರಿದಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕೊಹ್ಲಿ ಈ ಸಾಧನೆ ಮಾಡಿದ್ದಾರೆ. 108 ಎಸೆತಗಳಲ್ಲಿ 122 ರನ್ ಬಾರಿಸಿ ರನ್ ಚೇಸ್ನಲ್ಲಿ ಕೊಹ್ಲಿ 17ನೇ ಶತಕ ಗಳಿಸಿದ್ರು. ಈ ಮೂಲಕ ರನ್ ಚೇಸ್ನಲ್ಲಿ ಅಧಿಕ ಶತಕ ಗಳಿಸಿದ ದಾಖಲೆ ಹಾಗೂ ಯಶಸ್ವಿ ಶತಕ ಗಳಿಸಿದ ದಾಖಲೆ ಮುರಿದಿದ್ರು. 17ಕ್ಕೆ ಕೊಹ್ಲಿ 96 ಇನ್ನಿಂಗ್ಸ್, ಸಚಿನ್ 232 ಇನ್ನಿಂಗ್ಸ್, 11ಕ್ಕೆ ತಿಲಕರತ್ನೆ ದಿಲ್ಶನ್ 116 ಇನ್ನಿಂಗ್ಸ್, ಕ್ರಿಸ್ ಗೇಲ್ 139 ಇನ್ನಿಂಗ್ಸ್. ಅಕ್ಟೋಬರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಅಜಯ್ 154 ರನ್ ಚಚ್ಚಿ ತೆಂಡೂಲ್ಕರ್ ಅವರ ದಾಖಲೆ ಸಮಕ್ಕೆ ನಿಂತಿದ್ರು. ರನ್ ಚೇಸಿಂಗ್ನಲ್ಲಿ ಶತಕ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟ ಆಟಗಾರ ಪೈಕಿ ಸಚಿನ್ ಅವರು ಮುಂದಿದ್ರು. ಸಚಿನ್ ಅವರು 14 ಬಾರಿ ಈ ಸಾಧನೆ ಮಾಡಿದ್ರು. ಈಗ ಕೊಹ್ಲಿ 15 ಬಾರಿ ಶತಕ ಗಳಿಸಿ ತಂಡಕ್ಕೆ ಜಯ ತಂದಿದ್ದಾರೆ. ಆದರೆ ಪಂದ್ಯ ಇನ್ನಿಂಗ್ಸ್ ಲೆಕ್ಕ ಹಾಕಿದರೆ ಸಚಿನ್ಗಿಂತ ಕೊಹ್ಲಿ ಸಾಕಷ್ಟು ಮುಂದಿದ್ದಾರೆ. ಸಚಿನ್ ಅವರು 14 ಶತಕ ರನ್ ಚೇಸ್ನಲ್ಲಿ ಗಳಿಸಲು 124 ಇನ್ನಿಂಗ್ಸ್ ತೆಗೆದುಕೊಂಡ್ರೆ ಕೊಹ್ಲಿ ಅವರು 60 ಇನ್ನಿಂಗ್ಸ್ನಲ್ಲೇ ಸಾಧಿಸಿದ್ದಾರೆ. ಉಳಿದಂತೆ 9 ಶತಕ ಝೈದ್ ಅನ್ವರ್ 59ರಲ್ಲಿ ಮಾಡಿದ್ರೆ ತಿಲಕರತ್ನೆ ದಿಲ್ಶನ್ 60 ಮತ್ತು ಜಯಸೂರ್ಯ 103 ರನ್ ಚೇಸ್ನಲ್ಲಿ ಶತಕ ಬಾರಿಸಿದ ಆಟಗಾರರಾಗಿದ್ದಾರೆ. ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು ಶತಕ ಗಳಿಕೆ ಪಟ್ಟಿಯಲ್ಲಿ ತೆಂಡೂಲ್ಕರ್ ಅಗ್ರಸ್ಥಾನದಲ್ಲಿದ್ದು 49 ಶತಕ ಗಳಿಸಿದ್ದಾರೆ. ಆಸ್ಟ್ರೇಲಿಯಾದ ರಿಕ್ಕಿ ಪಾಂಟಿಂಗ್ 30, ಶ್ರೀಲಂಕಾದ ಸನತ್ ಜಯಸೂರ್ಯ 28 ನಂತರದ ಸ್ಥಾನದಲ್ಲಿದ್ದಾರೆ. ಇನ್ನು ಭಾನುವಾರದ ಪಂದ್ಯದಲ್ಲಿ 27ನೇ ಶತಕ ಗಳಿಸುವ ಮೂಲಕ ಕೊಹ್ಲಿ ಅವರು ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಏರಿದ್ದಾರೆ. ಅಷ್ಟೇ ಅಲ್ಲದೆ ನೆನೆ ಫಸ್ಟ್ ಒನ್ ಡೇ ಮ್ಯಾಚ್ ಇಂಗ್ಲೆಂಡ್ ವಿರುದ್ಧ ಭಾರತ ಗೆದ್ದಿದೆ. ಒನ್ ಇಂಡಿಯಾ ಕನ್ನಡದಲ್ಲಿ ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.